ನಮಸ್ಕಾರ ರೀ ಎಲ್ಲರಿಗೂ. ನಾ ಇವತ್ತು ಬಿಜಾಪುರಕ್ಕೆ ಹೊಂಟೀವಿ. ಯಾಕಂತಂದ್ರೆ ಶಿವ ಹೋಗಿತ್ತು, ಹಾಗಾಗಿ ನಮ್ಮ ದಾಬಾ ಬಂದಿತ್ತು. ದಿಢೀರ್ ಅಂತ ಪ್ಲ್ಯಾನ್ ಆಗ್ತದೆ ನಾವು ಬಿಜಾಪುರಕ್ಕೆ ಹೋಗೋದು. ಅಲ್ಲಿ ಹೋಗುವಾಗ ನೋಡ್ರಿ ಹೊನ್ನೊಟ್ಟಿಗೆ ಕ್ರಾಸಿಗೆ ಆಕ್ಸಿಡೆಂಟ್ ಆಗಿತ್ತು. ಸ್ವಲ್ಪ ಹುಷಾರ್ಲೆ ಅಡ್ಡಾಡ್ರಿ. ಓಕೆ, ಇದು ನಮ್ಮ ಚಿಕ್ಕಮ್ಮ, ಸ್ವೀಟ್ ಚಿಕ್ಕಮ್ಮ ಅಜ್ಜಿ ಮೇಲೆ ಹೋದ್ಲು. ಈಕಿ ಮರಿ ಮೊಮ್ಮಗಳು ನೋಡ್ರಿ ನಮ್ಮ ಅಜ್ಜಿದು. ಅಲ್ಲಿಂದ ಹಂಗೆ ಬಂದು ಚಾದೆಲ್ಲ ಕುಡಿದು ಹೊರಗೆ ಬಂದ್ವಿ. ಅಲ್ಲಿಗೆ ಹೋಗೋಣ. ಆಕಿ ನೋಡ್ರಿ ಡಾಕ್ಟರ್ ಗತ್ಲೆಗೆ ಆಡಿ ಕಿವಿ ಹಿಡಿದು ಯೋಗಕ್ಷೇಮ ಎಲ್ಲ ನೋಡಿದ್ಲ ಆಡಿಂದ. ಅಲ್ಲಿಂದ ಬಂದಮೇಲೆ ಇಲ್ಲಿ ಸಕ್ರೆ ಫ್ಯಾಕ್ಟ್ರಿ ಮುಂದೆ ನಾವು ಒಂದಿಟ್ಟು ಕಬ್ಬಿನ ಹಾಲು ಕುಡಿಬೇಕು ಅನ್ನಿಸ್ತು. ಹಾಗಾಗಿ ಕಾರ್ ತರ್ವಿ ಕಬ್ಬಿನ ಹಾಲು ಕುಡಿದ್ವಿ. ಚೆನ್ನಾಗಿತ್ತು ಕಬ್ಬಿನ ಹಾಲು. ಕಬ್ಬಿನ ಗಾಡಿನೂ ಹೋಗೋದು ಬರೋದು ನಡೆಸ್ಬಿಟ್ಟಿದ್ದು ಇವತ್ತು. ಹಂಗೆ ನನ್ನ ಮಗಳಿಗೂ ಕುಡಿಸಿದ್ವಿ, ಯಾಕನ್ನ ಕುಡಿದ್ಲ. ಅನ್ನೋದಕ್ಕೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಹಂಗೆ ಅಂಗಡಿ ಬಂದ್ವಿ. ಇದು ನೋಡ್ರಿ ನಮ್ಮ ಹೋಟೆಲ್ ವ್ಯೂ ಕಾಣ್ತದೆ ಹಿಂದಿನಿಂದ. ಹಿಂಗೆ ಕಾಣ್ತೈತಿಪ್ಪ, ಕಾಣಿಸೋದೇ ಇಲ್ಲ ಹೋಟೆಲ್ ಐತಂತ ಅನಿಸೋದೇ ಇಲ್ಲ. ಹಿಂಗೈತೆ ನೋಡ್ರಿ. ನನಗೊಂದು ಖುಷಿ ವಿಚಾರ, ಯಾಕಂದ್ರೆ ಇವತ್ತು ನನ್ನ ಮದುವೆ ಒಳಗೆ ಕಳೆದಂತ ನನ್ನ ಮುಗ್ಮಟ ಇವತ್ತು ರಿಟರ್ನ್ ನಂಗೆ ಸಿಗ್ತಾ ಭಾಳ ಖುಷಿ ಆಗೈತಿ. ಒಂದು ವಸ್ತು ಕಳೆದೈತಂದ್ರೆ ವಾಪಸ್ ಸಿಗೋಣ, ಎಷ್ಟು ಖುಷಿ ಆಗ್ತದಲ್ಲ. ಇದಾಗಿತ್ತು ಇವತ್ತಿನ ದಿನ.